ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ ಭಾಗ 3. ವಿಹಾನ್ ಮಾತುಗಳಲ್ಲಿ ಮಾತ್ರ ಒಳ್ಳೆತನ ಇತ್ತು, ಆದರೆ ಅವನ ಮನಸ್ಸಿನಲ್ಲಿ ಇರಲಿಲ್ಲ. ಅಂಥವನ ಜೊತೆ ಮದುವೆ ನಿಂತು ಹೋಗಿದ್ದೆ ಒಳ್ಳೆಯದಾಯಿತು. ಮದುವೆ ಆದಮೇಲೆ ಹೇಗಿರ್ತಾ ಇದ್ನೋ ಏನೋ ಎಂದು ಆಲೋಚಿಸ್ತಾ ಇದ್ದರೆ ಫೋನ್ ಮೊಳಗಿತು. ಜಾಹ್ನವಿ ಫೋನ್ ತೆಗೆದು ನೋಡಿದ್ಲು. ಫೋನ್ನಲ್ಲಿ ಅವನಿಯನ್ನು ಹೆಸರು ನೋಡ್ತಾ ಇದ್ದಂತೆಯೇ ಅಷ್ಟರವರೆಗೆ ತನ್ನ ಗುಂಡಿಗೆಯಲ್ಲಿ ಅಡಗಿದ್ದ ನೋವು ಕಣ್ಣೀರಾಗಿ ಹೊರಗಡೆ ಬಂತು. ಕಣ್ಣೀರು ಒರೆಸ್ಕೊಂಡು ಫೋನ್ ಆನ್ ಮಾಡಿದ್ಲು. ಹಲೋ ಜಾಹ್ನವಿ ಅಂದ್ಲು ಅವನಿ. ಜಾಹ್ನವಿ ಕೂಡ ಹಲೋ ಮಾತನಾಡಾಗದೆ ಹ್ಞೂ ಅಂದ್ಲು. ಏನಾಯ್ತೆ, ಎಲ್ಲಿದ್ದೀಯಾ, ನಿಮ್ಮ ಅತ್ತೆ ಮನೇಲಿದೆಯಾ, ಮದುವೆ ಚೆನ್ನಾಗಿ ನಡೀತಾ ಅಂತ ಕೇಳಿದ್ಲು ಅವನಿ. ಅವನಿ ನೀನು ಬಂದ್ಯಾ ಅಂತ ಕೇಳಿದ್ಲು. ಈಗಲೇ ಬಂದೆ ಕಣೆ, ನಿನ್ನ ಮದುವೆ ಹೇಗೆ ನಡೀತೋ ಏನೋ ಅಂತ ಕೇಳೋಣ ಅಂತ ಕಾಲ್ ಮಾಡಿದೆ ಕಣೆ ಅಂದ್ಲು ಅವನಿ. ನೀನು ಒಂದು ಬಾರಿ ಮನೆಗೆ ಬರಬಲ್ಲೆಯಾ ಎಂದು ಕೇಳಿದ್ಲು. ನಿಮ್ಮ ಅತ್ತೆ ಮತ್ತು ಮನೆಗೆ ನನಗೆ ತಿಳಿದಿಲ್ವಲ್ಲೇ, ಹೇಗೆ ಬರೋದು ಅಂದ್ಲು ಅವನಿ. ಅತ್ತೆಯ ಮನೆ ಏನಲ್ವೇ, ನಮ್ಮ ಮನೆಯಲ್ಲೇ ಇದ್ದೇನೆ ಅಂದ್ಲು. ಏನೇ ಜಾಹ್ನವಿ, ನೀನು ಅತ್ತೆ ಮನೆಗೆ ಹೋಗಲಿಲ್ವಾ ಅಂತ ಕೇಳಿದ್ಲು ಅವನಿ. ನೀನು ಇಲ್ಲಿಗೆ ಬಾ, ಎಲ್ಲವನ್ನ ನಿನಗೆ ಹೇಳ್ತೀನಿ ಎಂದು ಬಾಧೆಯಿಂದ ಅಂದರೆ ತುಂಬ ನೋವಿನಿಂದ ಅಂದ್ಲು ಜಾಹ್ನವಿ. ಸರಿ, ಒಂದು ಅರ್ಧ ಗಂಟೆಯಲ್ಲಿ ಬರ್ತೀನಿ ಕಣೆ ಎಂದು ಫೋನ್ನ ಇಟ್ಲು ಅವನಿ. ಆರ್ಯನ್ ಕಾರ್ ಪಾರ್ಕ್ ಮಾಡಿ ಆಫೀಸ್ಗೆ ಹೋಗುವಷ್ಟರಲ್ಲಿ ಅವರವರ ಕೆಲಸಗಳನ್ನು ಅವರು ಮಾಡ್ಕೊಳ್ತಾ ಆಫೀಸ್ ಎಲ್ಲ ಸೈಲೆಂಟಾಗಿತ್ತು. ಆರ್ಯನ್ ಎಲ್ಲರನ್ನ ಒಂದು ಬಾರಿ ನೋಡಿ ತನ್ನ ಕ್ಯಾಬಿನ್ಗೆ ಹೋದ. ಆಫೀಸ್ ಬಾಯ್ ಬಂದು ಕೇಳ್ದ. ಇನ್ನೂ ಬರಲಿಲ್ಲ ಸರ್ ಅಂದನು. ಅವರು ಬಂದರೆ ನನ್ನ ಕ್ಯಾಬಿನ್ಗೆ ಬರಲು ಹೇಳು ಅಂತ ಹೇಳ್ದ. ಸರಿ ಸರ್ ಎಂದು ಹೋದ. ಆರ್ಯನ್ ಚೇರ್ ಹಿಂದೆ ಸರಿಸಿ ಕಣ್ಣು ಮುಚ್ಕೊಂಡ. ಹಾಗೆ ಕಣ್ಣು ಮುಚ್ಚುತ್ತಾ ಇದ್ದಂತೆಯೇ ಕಣ್ಮುಂದೆ ಕೈಯಲ್ಲಿ ಆರತಿ ಹಿಡ್ಕೊಂಡಿದ್ದ ಜಾಹ್ನವಿ ಕಾಣಿಸಿ ಕಣ್ಣು ತೆರೆದ. ನನ್ನ ಜೀವನದೊಳಗಡೆ ಹೆಣ್ಮಕ್ಳು ಬರಬಾರ್ದು ಅಂತ ಅಂದ್ಕೊಂಡಿದ್ದೆ, ಆದರೆ ನಿನ್ನೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಹಾಗೆ ಮಾಡಬೇಕಾಯ್ತು. ನಾನು ಬೇಡ ಅಂದ್ಕೊಂಡ್ರು ಅವಳು ಯಾಕೆ ನನ್ನ ಕಣ್ಮುಂದೆ ಬರ್ತಾ ಇದ್ದಾಳೆ. ಅಸಲು ರಾತ್ರಿ ಅವಳ ಮನೆಗೆ ನಾನು ಯಾಕೆ ಹೋದೆ. ರಾತ್ರಿಯೆಲ್ಲ ನಾನು ಅವಳ ರೂಮಿನಲ್ಲಿ ಅವಳ ಬೆಡ್ ಮೇಲೆ ಮಲಗಿದ್ದೆ. ಇದೆಲ್ಲ ಆ ವೇದಾಂತಿಂದ ಬಂದಿದ್ದು. ಎಷ್ಟಾದರೂ ನಾವು ಮೂವರು ಬೆಸ್ಟ್ ಫ್ರೆಂಡ್ ಅಲ್ವಾ. ಮಗ ಮದುವೆಗೆ ಹೋಗದೇ ಇದ್ದರೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಮದುವೆಗೆ ಹೋಗುವಂತೆ ಮಾಡಿ ತೀರಾ ಮದುವೆ ಸಮಯದಲ್ಲಿ ಅವನು ಬರಲೇ ಇಲ್ಲ. ಅಲ್ಲಿ ಮನೋಜ್ ಪರಿಸ್ಥಿತಿ ನೋಡಿ ನೋವಾಗಿ ತಾಳಿ ಏನೋ ಕಟ್ಟಿದೆ. ಆ ಸಮಯದಲ್ಲಿ ಏನು ಮಾಡ್ತಿದ್ನೋ ನನಗೆ ತಿಳಿಲಿಲ್ಲ ಅಂತ ಆಲೋಚನೆಯಲ್ಲಿದ್ದರೆ ಮನೋಜ್ ಮತ್ತು ವೇದಾಂತ್ ಅಲ್ಲಿಗೆ ಬಂದರು. ಬರಲು ಹೇಳಿದಂತೆ ಅಂತ ಕೇಳಿದರು. ನನಗೆ ಸನ್ಮಾನ ಮಾಡೋಣ ಅಂತ ಎಂದು ಅಂದನು. ನಾನು ಅಷ್ಟು ದೊಡ್ಡ ಕೆಲಸ ಏನು ಮಾಡಿದ್ದೀನಿ ಆರ್ಯನ್ ಅಂದನು. ನನ್ನ ಜೀವನದಲ್ಲಿ ಮರೆಯಲಾಗದ ದೊಡ್ಡ ಕೆಲಸ ಮಾಡಿದ್ದೀಯಲ್ವೇ ಮಗನೇ ಅನ್ನುತ್ತಾ ಹಿಡಿದು ಹೊಡಿತಾ ಇದ್ದರೆ, ಅರೇ ನಿಲ್ಲಿಸೋ, ಹೊಡೆಯೋಷ್ಟು ತಪ್ಪು ನಾನೇನು ಮಾಡಿದೆ ಅಂದನು. ಏನು ಮಾಡಿದೆವಾ, ಮದುವೆಗೆ ಬರೋದಿಲ್ಲ ಅಂದರೆ ಏನೋ ಹೇಳಿ ಮದುವೆಗೆ ಬರುವಂತೆ ಮಾಡಿ ನೀನು ಬರದೆ ಏನು ಮಾಡ್ತಿದ್ದೀಯ ಮಗನೇ. ನೀನು ಬಂದಿದ್ರೆ ಹಾಗೆ ಆಗ್ತಿರ್ಲಿಲ್ವಲ್ವೇ. ಈಗ ಏನಾಯಿತು, ಜಾಹ್ನವಿಯ ಜೀವನವನ್ನು ಉಳಿಸಿ ಒಳ್ಳೆಯ ಕೆಲಸವನ್ನೇ ಮಾಡಿದೀಯ ಅಲ್ವೇ. ಜಾಹ್ನವಿ ತುಂಬ ಒಳ್ಳೆ ಹುಡುಗಿ ಕಣೋ ಅಂದನು ವೇದಾಂತ್. ಯಾರು ಎಂಥವರಾದರೆ ನನಗೇನು ಅಂದನು. ಯಾರು ಏನು ಸರ್, ಈಗ ಜಾಹ್ನವಿ ನಿಮ್ಮ ಹೆಂಡತಿ ಅಂದನು. ಆ ಮಾತು ಅಂತೆ ಅಂದರೆ ಕೊಂದೇ ಬಿಡ್ತೀನಿ ಎಂದು ವೇದಾಂತ್ ಬಂದನು. ಆರ್ಯನ್ ವೇದಾಂತನನ್ನು ಬಿಟ್ಟು ತನ್ನ ಸೀಟ್ನಲ್ಲಿ ಕುಳಿತುಕೊಂಡು ಏನಾಯಿತು ಎಂದು ಮನೋಜ್ ಸನ್ನೆ ಮಾಡಿದ. ವೇದಾಂತ್ ಏನೂ ಇಲ್ಲ ಬಿಡೋ ಎನ್ನುವಂತೆ ಸನ್ನೆ ಮಾಡ್ದ. ಇಬ್ಬರು ಸನ್ನೆ ಮಾಡೋದನ್ನು ನಿಲ್ಲಿಸ್ತೀರಾ ಎಂದನು. ಕಾಲಿಂಗ್ ಬೆಲ್ ಮುಳುಗ್ತಾ ಇದ್ದಂತೆಯೇ ಇತ್ತ ಜಾಹ್ನವಿ ಎದ್ದು ಹೋಗಿ ಡೋರ್ನ ತೆರೆದ್ಲು. ಎದುರಿಗೆ ಅವನಿ ಇದ್ದಾಳೆ. ಜಾಹ್ನವಿಯ ಕಣ್ಣುಗಳು ಹತ್ತಿರದಿಂದ ತುಂಬಾ ಕೆಂಪಾಗಿದ್ದವು. ಏನಾಯಿತು ಜಾಹ್ನವಿ ಎಂದು ಒಳಗಡೆ ಬಂದಳು ಅವನಿ. ಅಷ್ಟೇ, ಅವನಿಯನ್ನು ಅಪ್ಕೊಂಡು ಅಳ್ತಲೇ ಇದ್ದಾಳೆ ಜಾಹ್ನವಿ ಹಾಗೆ ಅಳ್ತಾ ಇದ್ದರೆ ಅವನಿಗೆ ಮನಸ್ಸಿಗೆ ನೋವಾಗಿ ಅವಳ ಬೆನ್ನಿನ ಮೇಲೆ ಕೈ ಹಾಕಿ ಸವರುತ್ತಾ ಏನಾಯಿತು ಹೇಳು ಜಾನು ಎಂದು ಕೇಳಿದ್ಲು. ಜಾಹ್ನವಿ ಕಣ್ಣೀರು ಒರೆಸ್ಕೊಂಡು ಅವನಿ, ನನ್ನ ತಪ್ಪೇನೂ ಇಲ್ಲ, ಆದರೆ ನನ್ನ ಮೇಲೆ ನಿಂದನೆಗಳನ್ನು ಹಾಕಿ ಮದುವೆ ಬೇಡ ಎಂದು ಹೊರಟೋದ್ರು ಕಣೆ ಅಂದ್ಲು. ಅಸಲು ನಿಂದನೆಗಳೇನು ಜಾಹ್ನವಿ, ವಿಹಾನ್ಗೆ ನೀನಂದರೆ ತುಂಬ ಇಷ್ಟ ಅಲ್ವೇ, ನಿಂದನೆಗಳು ಹಾಕುವುದೇನು ಅದೇ ನನಗೂ ತಿಳಿತಾ ಇಲ್ಲ ಅವನಿ. ಮದುವೆ ಕುದುರಿದ ದಿನದಿಂದ ಪ್ರತಿದಿನವೂ ಫೋನ್ ಮಾಡ್ತಾ ನನ್ನೊಂದಿಗೆ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ನೋ ನಿನಗೆ ಹೇಳ್ತಾ ಇದ್ದೆ ಅಲ್ವಾ.
ಹೌದು, ಹೇಳ್ತಾ ಇದ್ದೆ. ನಿನಗೆ ಒಳ್ಳೆಯ ಪತಿ ಸಿಕ್ಕಿದ್ದಾನೆಂದು ನನಗೂ ಎಷ್ಟು ಸಂತೋಷ ಆಗಿತ್ತು. ಊರಿಗೆ ಹೋದ ಕಾರಣ ಬರಲಾಗಲಿಲ್ಲ. ರಾತ್ರಿ ಬರಬೇಕೆಂದು ತುಂಬ ಟ್ರೈ ಮಾಡಿದೆ. ಏನಾಯಿತು ಹೇಳು ಜಾನ್ವಿ ಅಂದ್ಲು. ಹೇಳ್ತೇನೆ ಅವನಿ. ರಾತ್ರಿ ಕಲ್ಯಾಣ ಮಂಟಪದಲ್ಲಿ ನಾನು ರೂಮ್ನಲ್ಲಿ ರೆಡಿಯಾಗ್ತಾ ಸೀರೆ ಉಟ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ರೂಮಿನಲ್ಲಿ ಏನಾಯಿತೋ ನನಗೆ ತಿಳಿಯದು. ಲೈಟ್ ಆಫ್ ಆಯಿತು. ನನ್ನ ಜೊತೆಗಿದ್ದ ಆಕೆ ಲೈಟ್ ಹೋಯಿತು ಎಂದು ಹೇಳಿ ಬರ್ತೀನಿ ಅಂತ ಹೋಗಿ ಹೊರಗಡೆ ಹೋದಳು. ನಾನು ಕತ್ಲೆಯಲ್ಲಿ ಸೀರೆ ಹಿಡ್ಕೊಂಡು ಹಾಗೇ ಇದ್ದೆ ಕಣೆ. ಡೋರ್ ಓಪನ್ ಮಾಡಿ ಯಾರೋ ಒಳಗಡೆ ಬಂದರು. ನಾನು ಆಕೆಯೇ ಬಂದಿರಬೇಕು ಅಂತ ಭಾವಿಸಿ ಹತ್ತಿರ ಹೋಗಿ ಏನಾಯಿತು ಎಂದು ಕೇಳೋ ಅಷ್ಟರಲ್ಲಿ ಸೀರೆ ತಗುಲಿ ಎದುರಿಗಿದ್ದವನ ಮೇಲೆ ಬಿದ್ದೆ. ಹಾಗೆ ಬಿದ್ದ ನಂತರ ತಿಳಿಯಿತು ಅವರು ಗಂಡಸು ಅಂತ. ನಾನು ಭಯದಿಂದ ಏಳಲು ಹೋದರೆ ನನ್ನ ಕುತ್ತಿಗೆಯಲ್ಲಿದ್ದ ಚೈನ್ ಅವರ ಬಟನ್ಗೆ ಹಾಕ್ಕೊಂಡಿತ್ತು. ಕತ್ತಲೆಯಲ್ಲಿ ಏನು ಕಾಣಿಸ್ಲಿಲ್ಲ ನನಗೆ ಭಯದಿಂದ ಬೆವತು ಹೋಗಿದ್ದೆ. ನಾನು ಕುತ್ತಿಗೆಯಿಂದ ಚೈನ್ ತೆಗೆಯೋಣ ಅಂದ್ಕೊಳ್ಳೋಷ್ಟರಲ್ಲಿ ಅವರು ರಭಸವಾಗಿ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋದರು ಕಣೆ. ಅವರು ಹೊರಗಡೆ ಹೋದ ನಂತರ ನನಗೆ ಭಯ ಕಡಿಮೆಯಾಗಿ ಹೋಗಿ ಚೇರ್ ಮೇಲೆ ಕೂತ್ಕೊಂಡೆ. ಆಗ ನೆನಪಾಯಿತು ಆ ಚೈನ್ ನಮ್ಮ ಅಮ್ಮ ಅಪ್ಪನ ನೆನಪಾಗಿ ನನ್ನ ಬಳಿ ಇದ್ದ ಚೈನ್ ಎಂದು. ಅವರು ಹೊರಗಡೆ ಹೋಗ್ತಾ ಇರೋ ಏನೋ ಎಂದು ಸೀರೆ ಉಟ್ಕೊಳ್ತಾ ಇದ್ದರೆ ಸಡನ್ನಾಗಿ ರೂಮಿನಲ್ಲಿ ಲೈಟ್ ಬಂತು. ಅಷ್ಟರಲ್ಲಿ ಆಂಟಿ ಕೂಡ ಒಳಗಡೆ ಬಂದು ನಿಮ್ಮ ಮುಖದ ಮೇಲೆ ಕಲ್ಯಾಣ ಬೊಟ್ಟು ಇಟ್ನಲ್ವೇ, ಏನಾಯಿತು ಅಂತ ಕೇಳಿದರು. ನಾನು ಕನ್ನಡಿಯಲ್ಲಿ ನೋಡಿಕೊಂಡು ತಿಳಿಯದು ಆಂಟಿ ಅಂದೆ. ನನಗೆ ಗೊತ್ತು ಏನಾಗಿದೆ ಅಂತ. ನೋಡಲು ಎಷ್ಟು ಅಮಾಯಕಳಂತೆ ಇದೆಯಾ, ನೀನು ಇಂತಹ ಕೆಲಸ ಮಾಡ್ತೀಯ ಎಂದು ನಾನು ಅಂದ್ಕೊಂಡೇ ಇರಲಿಲ್ಲ ಅಂದ್ಲು. ಆಕೆ ಹೇಳ್ತಾ ಇರೋದು ನನಗೆ ಅರ್ಥ ಆಗದೆ ನಾನು ಏನು ಮಾಡಿದೆ ಆಂಟಿ ಅಂತ ಕೇಳಿದೆ. ಏನು ತಿಳಿಯದವಳಂತೆ ಮಾತಾಡಬೇಡ. ರೂಮ್ನಲ್ಲಿ ಲೈಟ್ ಹೋದಂತೆ ಮಾಡಿ ನನ್ನನ್ನು ಹೊರಗಡೆ ಕಳಿಸಿ ನಿನ್ನ ಪ್ರಿಯತಮನನ್ನು ರೂಮ್ಗೆ ಕರ್ಸ್ಕೊಂಡ್ಯಾ? ಅರ್ಧ ಗಂಟೆಯಲ್ಲಿ ಮದುವೆ ಇಟ್ಕೊಂಡು ಇಂತಹ ಕೆಲಸ ಮಾಡಿದ್ದೀಯಾ ಅಂದರೆ ನೀನು ಎಂಥವಳು ಅರ್ಥವಾಗುತ್ತೆ ಬಿಡು ಎಂದು ಆಕೆ ಕೋಪದಿಂದ ಹೊರಗಡೆ ಹೋಗಿ ಮದುವೆ ಮನೆಯವರಿಗೆ ಹೇಳಿದ್ಲು. ವಿಹಾನ್ ಕೂಡ ನನ್ನನ್ನು ನಂಬದೆ ತಾಳಿಯನ್ನು ಅಲ್ಲೇ ಎಸೆದು ಹೊರಟು ಹೋದ ಅಂತ ಹೇಳಿದ್ಲು ಜಾಹ್ನವಿ. ಅಸಲು ನಿನ್ನ ರೂಮ್ಗೆ ಬಂದವರು ಯಾರು? ಅವರನ್ನು ಹಿಡಿದು ನಿಜ ಹೇಳಿಸಿ ನಿನ್ನನ್ನು ನನ್ನ ಮಾತುಗಳನ್ನು ಆಡಿ ನಿಂದಿಸಿದವರ ಬಾಯಿ ಮುಚ್ಚಿಸ್ಬೇಕು ಅಲ್ವಾ ಅಂದು ಅವನಿಗೆ ಕೋಪದಿಂದ. ನಿಜ ಹೇಳಬೇಕು ಅಂದರೆ ಆ ರೂಮ್ಗೆ ಬಂದಿದ್ದವ್ರು ಯಾರು? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಅಸಲು ಅವ್ರು ಯಾರು? ನನ್ನ ರೂಮ್ಗೆ ಯಾಕೆ ಬಂದರೋ ತಿಳಿಯೋದು ಅವನಿ. ತಿಳಿಯದ ವ್ಯಕ್ತಿಯನ್ನು ಹೇಗೆ ಹಿಡಿಯೋದು ಹೇಳು ಅಂದ್ಲು. ಒಂದು ವೇಳೆ ಅವನು ಕಳ್ಳ ಇರಬಹುದು ಜಾನ್ವಿ. ಅಸಲು ಆ ಲೈಟ್ ಕೂಡ ಅವನೇ ಪ್ಲ್ಯಾನ್ ಮಾಡಿ ಆಫ್ ಮಾಡಿರಬಹುದು. ಇಲ್ಲದೇ ಇದ್ದಿದ್ರೆ ನಿನ್ನ ರೂಮಿನಲ್ಲಿ ಮಾತ್ರ ಲೈಟ್ ಹೋಗೋದು ವಿಚಿತ್ರ ಅಲ್ವೇ? ವಿಚಿತ್ರ ಅಲ್ವೇ? ನನ್ನ ಹಣೆ ಬರಹ, ನನ್ನ ಕರ್ಮ. ಚೇಚೆ ಹಾಗೆ ಹೇಳಬೇಡ ಜಾನು. ಆ ಕಳ್ಳನಿಂದ ಚಿಚಿ ಅವರು ಕಳ್ಳನಾಗಿರಲು ಸಾಧ್ಯ ಇಲ್ಲ ಅವನಿ. ಯಾಕಂದರೆ ಅವರ ಕೋಟಿಗೆ ನನ್ನ ಚೈನ್ ಸಿಕ್ಕಾಕೊಂಡಿತ್ತು. ನಿನ್ನೆಯಿಂದ ನನ್ನ ಜೀವನದಲ್ಲಿ ವಿಚಿತ್ರಗಳು ಬಹಳ ನಡೀತಾ ಇವೆ ಬಿಡು, ಅದಿರಲಿ. ಈಗ ಆ ಕಳ್ಳತನಗಳೆಲ್ಲ ಹೀಗೇ ನಡೀತಾ ಇವೆ ಕಣೆ ಜಾನು. ಸೂಟು ಬೂಟು ಹಾಕ್ಕೊಂಡು ಬಂದು ಕಳ್ಳತನ ಮಾಡ್ತಾ ಇದ್ದಾರೆ. ಇವುಗಳನ್ನೇ ಹೇಳೋದು ಹೈಟೆಕ್ ಕಳ್ಳತನ ಅಂತ ಅಂದ್ಲು. ನಂತರ ಏನಾಯಿತು ಹೇಳು ಜಾನ್ವಿ ಎಂದು ಕೇಳಿದ್ಲು. ನಂತರ ನಡೆದದನ್ನೆಲ್ಲ ಹೇಳಿದ್ಲು. ಅವನಿ ಎಲ್ಲ ಕೇಳಿ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ನಿನ್ನ ಅಣ್ಣನಿಗಾಗಿ ಕಟ್ತೆ ಅಂತ ಇದ್ದಾನ? ಅವನೇನು ಮನುಷ್ಯನ? ತುಂಬ ವಿಚಿತ್ರವಾಗಿದ್ದಾನಲ್ಲ. ಏನು ಅವನಿ ಅಣ್ಣನ ಫ್ರೆಂಡ್ ಅಂತೆ, ನಿಧಾನವಾಗಿ ಹೇಳ್ತೇನೆ ಬಿಡು ಅಂದ. ಅಣ್ಣಯ್ಯ, ಜಾಹ್ನವಿ ನಿನಗೆ ಬಲೆ ವಿಚಿತ್ರ ಗಂಡ ಸಿಕ್ಕಿದ್ದಾನಲ್ವೇ? ತಾಳಿ ಕಟ್ಟಿದ್ದಕ್ಕೆ ಅವರನ್ನು ಹೊಗಳ್ಬೇಕು ಅಥವಾ ನಿಮ್ಮ ಅಣ್ಣನಿಗಾಗಿ ಕಟ್ತೆ ಅಂದಿದ್ದಕ್ಕೆ ಅವನ್ನ ಬೈಬೇಕು ನನಗೆ ತಿಳಿತಿಲ್ಲ. ಅಬ್ಬೋ, ಗಂಡನ ಬಗ್ಗೆ ಅಂದ್ಕೂಡಲೇ ನಿನಗೆ ಕೋಪ ಬಂದಿತಾ ಬಂಗಾರ ಅಂದ್ಲು. ಅವರು ನನಗೆ ತಾಳಿ ಕಟ್ಟಿದ ಪತಿ ಅವನಿ, ಕೋಪ ಬರೋದಿಲ್ವಾ ಅಂದ್ಲು. ಸರಿ ತಾಯಿ, ನಿನ್ನ ಗಂಡನನ್ನು ನಾನು ಏನು ಅನ್ನಲ್ಲ ಬಿಡು. ಹಸಿವಾಗ್ತಾ ಇದೆ, ನೀನು ಬರಲು ಹೇಳಿದೆ ಎಂದು ಏನು ತಿಂದೆ ಹಾಗೇ ಬಂದುಬಿಟ್ಟೆ ಕಣೆ. ಅಯ್ಯೋ ಹೌದಾ, ಇರು ಏನಾದರೂ ಟಿಫನ್ ಮಾಡಿ ತರ್ತೀನಿ ಅಂತ ಕಿಚನ್ಗೆ ಹೋದಲು ಜಾನು. ಇತ್ತ ಆರ್ಯನ್ ಏನು ಮಾತನಾಡದೆ ಆಲೋಚಿಸ್ತಾ ಇದ್ದರೆ ರೂಮ್ಗೆ ಯಾಕೆ ಬರಲು ಹೇಳಿದೆ ಎಂದು ಹೇಳ್ದ ಏನೋ ಆಲೋಚಿಸ್ತಾ ಕುಳಿತಿದೆಯಲ್ವೋ ಅಂದನು ವೇದಾಂತ್. ಮನೋಜ್ ಮಾತ್ರ ಏನು ಮಾತಾಡದೆ ಸೈಲೆಂಟಾಗೇ ಇದ್ದ. ನೀನು ಏನು ಮಾತಾಡ್ತಿಲ್ವಲ್ಲ, ಯಾಕೆ ಮನೋಜ್? ನನ್ನ ಮೇಲೆ ಏನಾದರೂ ಕೋಪ ಇದೆಯಾ ಅಂದನು ಆರ್ಯನ್. ಅದೇನೂ ಇಲ್ಲ ಆರ್ಯನ್, ನೀನು ಬರಲು ಹೇಳಿದೆ ಎಂದು ಆಫೀಸ್ ಬಾಯ್ ಹೇಳಿದ್ದಕ್ಕೆ ಬಂದೆ. ವಿಷಯ ಏನೆಂದು ನೀನು ಹೇಳಬೇಕಲ್ವಾ? ಹೊಸದಾಗಿ ಏನು ಹೇಳೋದಿದೆ ಹೇಳು? ರಾತ್ರಿ ನಡೆದ ವಿಷಯ
ನನಗೆ ಬಹಳ ಕಷ್ಟವಾಗ್ತಿದೆ ಮನೋಜ್. ಸಂತೋಷವಾಗಿ ಇರಲಿ ಎಂದು ಆವೇಶದಲ್ಲಿ ಹಾಗೆ ತಾಳಿ ಕಟ್ಟಿದೆ. ನೀನು ಹೇಗೆ ಕಟ್ಟಿದರೂ ನೀನು ಜಾಹ್ನವಿಯ ಪತಿ ಮತ್ತು ಆಕೆ ನಿನ್ನ ಪತ್ನಿ ಅನ್ನೋದು ಬದಲಾಗೋದಿಲ್ಲ ಅಲ್ವೇ ಅಂದ ವೇದಾಂತ್. ವೇದಾಂತ್ ಕಡೆ ಸೀರಿಯಸ್ ಆಗಿ ನೋಡ್ತಾ, ಅದನ್ನೇ ಕಡೋ ಅನ್ಬೇಡ ಅಂತ ಹೇಳಿದ್ದು. ನಾನು ಪತಿ ಏನು ಆಕೆ ಪತ್ನಿ ಏನು ನಾನ್ಸೆನ್ಸ್ ಅಲ್ಲದೆ ಮತ್ತೇನು ಎಂದನು. ಸೆನ್ಸ್ ಇರುವ ಪ್ರತಿಯೊಬ್ಬರು ಇದನ್ನೇ ಹೇಳ್ತಾರೆ ಕಣೋ ಅಂದನು ವೇದಾಂತ್. ವೇದಾಂತ್, ನನಗೆ ಬರುವ ಕೋಪಕ್ಕೆ ಏನು ಮಾಡ್ತೀನೋ ನನಗೆ ತಿಳಿಯದು ಅಂದನು ಆರ್ಯನ್. ಮನೋಜ್ ವೇದಾಂತ್ನ ಕೈ ಹಿಡಿದು ಸುಮ್ಮನೆ ಇರು ಅಂದನು. ಯಾಕೆ ಸುಮ್ಮನಿರಬೇಕು? ಮದುವೆಯಾಗಿ ಹೆಂಡ್ತಿಯಲ್ಲ ಅಂದರೆ ಜಾಹ್ನವಿ ಎಷ್ಟು ನೋವು ಪಡ್ತಾಳೆ ಅನ್ನೋದು ನಿನಗೆ ತಿಳಿದಿದೆಯೋ ಇಲ್ವೋ, ಅಥವಾ ಇವನಿಗೆ ತಿಳಿಯೋದೋ ಏನು ಅಂದನು. ಈ ಹೆಣ್ಣು ಮಗಳಿಗೆ ನೋವು ಕೊಡೋದೇ ಗೊತ್ತು ಹೊರತು ನೋವು ಪಡೋದು ಅವರಿಗೆ ಗೊತ್ತಾ ಎಂದನು. ಟೇಬಲ್ ಮೇಲೆ ಜೋರಾಗಿ ಗುದ್ದಿ ಹೇಳಿದನು ಆರ್ಯನ್. ಆರ್ಯನ್, ನಿನ್ನ ಜೀವನದಲ್ಲಿ ಯಾರೋ ಏನೋ ಮಾಡಿದರು ಅಂತ ಎಲ್ಲರೂ ಅಂಥವ್ರೆ ಅಂದರೆ ಹೇಗೆ? ಜಾಹ್ನವಿ ಬಗ್ಗೆ ನಿನಗೆ ಏನು ಗೊತ್ತು? ಹಾಗೆ ಅಂತ ಇದೀಯಾ? ನಾನು ಏನೋ ಹೇಳೋಣ ಅಂತ ಕರೆದೆ. ಸರಿ, ಏನದು ಹೇಳು ಅಂದನು. ರಾತ್ರಿ ನಡೆದ ವಿಷಯ ಎಲ್ಲಾದರೂ ತಿಳಿಯಿತೋ ಅಸಲು ಸುಮ್ಮನೆ ಇರಲ್ಲ ನಾನು, ಮುಖ್ಯವಾಗಿ ವೇದಾಂತ್ ನೀನು ಅಂದನು. ತಾವು ಆರ್ಡರ್ ಮಾಡಿದ ಮೇಲೆ ಬಾಯಿ ಮುಚ್ಕೊಂಡಿದ್ದೆ ಏನು ಮಾಡ್ತೀವಿ ಹೇಳು? ನಡಿ ಮನೋಜ್, ಇವನು ಬದಲಾಗ್ತಾನೆ ಅಂದ್ಕೊಳ್ಳೋದು ನಮ್ಮ ಬುದ್ಧಿ ಇಲ್ಲದ ಕೆಲಸ ಅಂತ ವೇದಾಂತ್ನ ಹೊರಗಡೆ ಹೋದನು. ಮನೋಜ್ ಹೋಗ್ತಾಯಿದ್ರೆ, ಮನೋಜ್ ನನ್ನ ಮೇಲೆ ಕೋಪ ಇಲ್ಲ ಅಲ್ವಾ ಅಂದ ಆರ್ಯನ್. ಇಲ್ಲ ಎನ್ನುವಂತೆ ತಲೆ ಆಡಿಸಿದ. ತಲೆ ಆಡಿಸುವುದರ ಜೊತೆಗೆ ಅರ್ಥ ಆರ್ಯನ್ಗೆ ತಿಳಿಯಿತು. ಅಸಲು ಅವರ ಮದುವೆ ಯಾಕೆ ಬೇಡ ಎಂದು ಹೊರಟು ಹೋದರು ಎಂದು ಆಲೋಚಿಸ್ತಾ ಕೆಲಸ ಶುರು ಮಾಡಿದನು ಆರ್ಯನ್. ಇತ್ತ ಅವನಿ ಟಿಫನ್ ತಿಂದ ನಂತರ ಈಗ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯಾ ಜಾನು ಅಂತ ಕೇಳಿದ್ಲು. ಅಡುಗೆ ಮಾಡಿ ಆಫೀಸ್ಗೆ ಅಣ್ಣಯ್ಯನಿಗೆ ಮತ್ತು ಅವರಿಗೆ ಅಂದರೆ ಆರ್ಯನ್ಗೆ ಊಟ ತಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಂದ್ಲು. ನೀನು ತೆಗೆದುಕೊಂಡು ಹೋದರೆ ನಿನ್ನ ಗಂಡ ತಿಂತಾರಾ ಅಂದ್ಲು ಅವನಿ. ತಿಂದಿದ್ರೆ ತಿನ್ನುವಂತೆ ನಾನು ಮಾಡ್ತೀನಿ. ಈ ಜಾಹ್ನವಿ ಬಗ್ಗೆ ನಿನಗೆ ತಿಳಿದಿದೆ ಅಲ್ವಾ ಅವನಿ? ಯಾವುದಾದ್ರೂ ಒಂದು ನಿರ್ಧರಿಸಿದರೆ ಗೊತ್ತು ತಾನೇ? ಗೊತ್ತು ತಾಯಿ. ಹಾಗಿದ್ರೆ ನಿನ್ನ ಗಂಡನಲ್ಲಿ ಬದಲಾವಣೆ ತರಲು ಈ ಊಟ ತಗೊಂಡು ಹೋಗುವ ಮೂಲಕ ಶ್ರೀಕಾರ ಹಾಡ್ತಿದೀಯಾ ಅನ್ನೋ ಮಾತು. ಹೌದೇ? ಹೌದೇ, ಬಾ ಅಡುಗೆ ಮಾಡೋಣ ಎಂದು ಇಬ್ಬರು ಕೂಡ ಕಿಚನ್ಗೆ ಹೋದರು ಅಡುಗೆ ಮಾಡಲು. ಈ ಕತೆ ಮುಂದುವರಿಯೋದು. ಇವಳು ಊಟ ತಗೊಂಡು ಹೋದರೆ ಆರ್ಯನ್ ಸುಮ್ಮನೆ ಇರ್ತಾನ? ಕತೆ ಮುಂದೆ ಏನಾಗುತ್ತೆ ಅಂತ ಮಿಸ್ ಮಾಡಿದೆ ನೋಡಿ. ಧನ್ಯವಾದಗಳು.